ಎಲ್ರಿಗೂ ನಮಸ್ಕಾರ. ಆರ್ ಬೌಂಡ್ಲೆಸ್ ಟ್ರಾವೆಲ್ಸ್ಗೆ ಸ್ವಾಗತ. ನಾನಿವತ್ತು ಎಲಿಫೆಂಟ್ಸ್ ಐ ಕೆಫೆಗೆ ಹೋಗ್ತಿದ್ದೀನಿ. ಕನಕಪುರ ರೋಡಲ್ಲಿ ದೊಡ್ಡ ಕಲ್ಸಂದ್ರ ಹತ್ರ ಇದೆ. ಸೊ ಇಲ್ಲಿ ನೋಡಿ ಕೆಂಪೇಗೌಡರು ನಿಂತಿದ್ದಾರೆ. ನಾನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ, ಅಂದರೆ ಚೆನ್ನಾಗಿದೆಯಾ, ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ. ಎಲಿಫೆಂಟ್ಸ್ ಐ ಕೆಫೆಗೆ ರಾಗಿ ಟು ರಾಗ ಅಂತಲೂ ಸಹ ಕರೀತಾರೆ. ಇಲ್ಲಿ ನೋಡಿ ಇದೆ ಎಂಟ್ರೆನ್ಸು. ಪಾರ್ಕಿಂಗ್ ಏರಿಯಾ ಇಷ್ಟೇ ಇರೋದಿಲ್ಲಿ. ಸೊ ಈಗ ಎಂಟ್ರಿ ಕೊಡೋಣ, ಹೇಗಿದೆ ನೋಡೋಣ ಒಳಗೆ. ಸೊ ವಾವ್, ನೈಸ್. ಇಲ್ಲಿ ನೋಡಿ ಫುಲ್ಲು ಗಿಡ ಮರಗಳಿದೆ ಸುತ್ತಮುತ್ತ. ಅದಕ್ಕೆ ನಾನು ಈ ಕೆಫೆ ಸೆಲೆಕ್ಟ್ ಮಾಡಿದ್ದು. ನೇಚರ್ ಮಧ್ಯದಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಯಾರಿದ್ದಾರೆ, ಗಣೇಶ ಅವರಿದ್ದಾರೆ, ತುಳಸಿ ಕಟ್ಟೆ ಇದೆ. ಸೊ ಚೆನ್ನಾಗಿದೆ, ಅಂದರೆ ನಮಸ್ಕಾರ ಮಾಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಒಳ್ಳೆ ಟೈಮ್ ಇರಲಿ ನಿಮ್ಮ ಜೊತೆ ಅನ್ನೋ ಥರ. ಇಲ್ಲಿ ಬ್ಯಾಂಬೂ ಮರಗಳು ಹೇಗಿದೆ ಅದೇ ಥರ ಬ್ಯಾಂಬೂ ಅಲ್ಲೇ ಸಹ ಡಿಸೈನ್ ಮಾಡಿದ್ದಾರೆ. ಅಂದರೆ ಲೈಕ್ ಒಂದು ಕಾನ್ಸೆಪ್ಟ್ ಇರ್ಬೋದು, ಅಂದರೆ ತಂಪಾಗಿರಲಿ, ಟ್ರಾಪಿಕಲ್ ವೈಬ್ಸ್ ಥರ ಇರಲಿ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿರ್ಬೋದು. ಬಟ್ ಚೆನ್ನಾಗಿದೆ. ಒಂದು ಪೂರ ವ್ಯೂ ನೋಡಿ, ಫುಲ್ ಸುತ್ತ ಹೇಗಿದೆ, ಇಡೀ ಕೆಫೆ ಹೇಗಿದೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಅಲ್ವಾ? ಇಲ್ಲಿ ಬಂದು ನೀವು ವರ್ಕ್ ಸಹ ಮಾಡ್ಬೋದು, ಅಂದರೆ ನಿಮಗೆ ಡಿಸ್ಟರ್ಬೆನ್ಸ್ ಇರಲ್ಲ. ಆ್ಯಂಡ್ ನೇಚರ್ ಒಂಥರ ಅದು ಬೇರೆಯೇ ಒಂಥರ ವೈಬ್ ಕೊಡುತ್ತೆ. ನೀವು ವರ್ಕ್ ಮಾಡೋಕ್ಕೆ ಪೀಸ್ಫುಲ್ಲಾಗಿರುತ್ತೆ, ಚೆನ್ನಾಗಿರುತ್ತೆ, ವರ್ಕ್ ಮಾಡ್ಬೋದು. ಇದು ಏನಂದರೆ ಶಂಕರ ಫೌಂಡೇಶನ್ ಅಂತ ಅವ್ರದ್ದು ಜಾಗದಲ್ಲಿ ಒಂದು 3-4 ಥರ ಇದೆ. ಅಂದರೆ ಒಂದು ಈ ಕೆಫೆ ಎಲಿಫೆಂಟ್ಸ್ ಐ ಕೆಫೆ ಅಂತ, ಇನ್ನೊಂದು ಇಂಡಿಯನ್ ಮಾಫಿಟ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಅದು ಇದೆ ವಿಡಿಯೋಲ್ಲಿ ನೋಡಿ ನೀವು ಕೊನೆವರೆಗೂ. ಅದಲ್ಲದೆ ನೆಕ್ಸ್ಟ್ ಇನ್ನೊಂದು ಆ ಕಡೆ ಪಕ್ಕದಲ್ಲೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರಂತೆ. ಸೊ ವೀಕ್ಲಿ ಕ್ಲಾಸಸ್ ಆ ಥರ ಎಲ್ಲ ಇರುತ್ತಂತೆ. ಸೊ ಇದು ಓವರಾಲ್ ಬಂದು ಶಂಕರ್ ಫೌಂಡೇಶನ್ ಅವ್ರದ್ದು ಪ್ಲೇಸು. ಈಗ ಮೆನ್ಯೂ ನೋಡೋಣ ನಾವು. ಈ ಕೆಫೆದು ಹೊಟ್ಟೆ ಹಸಿತಿದೆ ಸ್ವಲ್ಪ. ಸೊ ಅಂದರೆ ವೆಜಿಟೇರಿಯನ್ ಐಟಮ್ಸ್ ಇದೆ, ಅದು ತುಂಬ ಇಲ್ಲ ಬಟ್ ಇದೆ. ಸೊ ಪ್ರೈಸ್ ಬಂದು ರೀಸನೇಬಲ್ ಅಂತ ಅನಿಸ್ತು. ಬಟ್ ಒಂದೆರಡು ಐಟಮ್ಸಿಗೆ ಪ್ರೈಸ್ ಜಾಸ್ತಿ ಅಂತ ಅನಿಸ್ತು. ಅದು ಬಿಟ್ಟರೆ ಓವರಾಲ್ ಮೆನ್ಯೂ ಪ್ರೈಸ್ ಜಾಸ್ತಿ ಅಂತ ಏನಿಲ್ಲ. ನಾವು ಫಸ್ಟು ಕಾಫಿ ಆರ್ಡ್ರ್ ಮಾಡಿದ್ವಿ. ಕಾಫಿ ಬಂದು ಓಕೆ ಥರ ಇತ್ತು. ಇದು ನಾವು ಮಿಕ್ಸ್ ವೆಜ್ ಕ್ರಾಶೆಟ್ ಅಂತ ಆರ್ಡ್ರ್ ಮಾಡಿದ್ವಿ. ಇಟ್ ವಾಸ್ ರಿಯಲಿ ತುಂಬ ಚೆನ್ನಾಗಿತ್ತು. ಎಷ್ಟು ಅಂದರೆ ಸಖತ್ತಾಗಿತ್ತು. ಎಲ್ಲ ವೆಜಿಟೇಬಲ್ಸ್ ನಾವು ಅವ್ರು ಕೇಳಿದ್ವಿ ಏನದು ಅಂತ. ಅವರಂದರು ವೆಜಿಟೇಬಲ್ಸ್ ಮತ್ತು ಪನ್ನೀರ್ ಚೀಸ್ ಎಲ್ಲ ಮಿಕ್ಸ್ ಆಗಿ ಕೊಡ್ತೀವಂತ. ಸೊ ನಮ್ಮದು ಇಮ್ಯಾಜಿನೇಷನ್ ಏನಿತ್ತಂದರೆ ವೆಜಿಟೇಬಲ್ಸು ಅದನ್ನೆಲ್ಲ ಚಾಪ್ ಮಾಡಿ ಸಲಾಡ್ ಟೈಪು ಪನ್ನೀರ್ ಹಾಕಿ ಚೀಸ್ ಹಾಕಿ ಕೊಡ್ತಾರೆ ಅಂತ. ಬಟ್ ದೆನ್ ಈ ಥರ ಬಂತದು. ಬಟ್ ಇಟ್ ವಾಸ್ ರಿಯಲಿ ಗುಡ್. ನಮ್ಗೆ ತುಂಬಾ ಇಷ್ಟ ಆಯಿತು. ಇದೇ ಥರ ಅಂದರೆ ಹೀಗೆ ಸಖತ್ತಾಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ನಾನು ಇನ್ನೊಂದನ್ನು ಆರ್ಡ್ರ್ ಮಾಡಿದೆ. ಅದು ಬಂದು ಬೇಬಿಕಾರ್ನ್ ಹರಿ ಮಿರ್ಚ್ ಅಂತ. ಅದ್ರ ಜೊತೆ ಒಂದು ಲಂಚ್ ಥಾಲಿ ಆರ್ಡರ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಾನು, ಹೇಗಿತ್ತು ಏನು ಕತೆ ಅಂತ. ಒಂದು ಬೇಬಿಕಾರ್ನ್ ಹರಿ ಮಿರ್ಚು ಮತ್ತು ಒಂದು ಇದು ನೀರು ದೋಸೆ ಸೆಕೆಂಡ್ ಒನ್. ವೇಟಿಂಗ್ ಟೈಮ್ ಬಂದು ಸ್ವಲ್ಪ ಮಾಡಬೇಕು ವೆಯ್ಟ್ ಅಂತ ಅಂದ್ಕೊಳ್ಳಿ. ಯಾಕಂದರೆ ಕಾಫಿಗೆ ಒಂದು 10 ನಿಮಿಷ ಆಯಿತು ಬರೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಏನು ಆರ್ಡರ್ ಮಾಡಿದ್ವಿ ಅದು ಒಂದು 15 to 20 ಮಿನಿಟ್ಸ್ ಮೇಲೆ ಆಯಿತು. ಮೋಸ್ಟ್ ಪ್ರಾಬ್ಲಿ 20 ಮಿನಿಟ್ಸ್ ಮೇಲೆ ಆಯಿತು. ಅಷ್ಟರಲ್ಲಿ ನಾ ಹೇಳಿದೆ ಅಲ್ಲ, ಇಂಡಿಯನ್ ಮಾಫಿಟ್ಸ್ ಅಂತ ಇದೆ ಇನ್ನೊಂದಂತ, ಅಲ್ಲಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ಹೋದ್ವಿ ಒಳಗೆ. ಸೊ ಈ ಸ್ಟೋರಲ್ಲಿ ಬಂದು ನಿಮಗೆ ಹ್ಯಾಂಡ್ಲೂಮ್ಸ್ ಮತ್ತು ಪ್ಯೂರ್ ಕಾಟನ್ ಕ್ಲೋತ್ ಸಿಗುತ್ತೆ. ಆ್ಯಂಡ್ ಬೋತ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ ಇಬ್ರಿಗೂ ಇದೆ. ಆ್ಯಂಡ್ ಅಲ್ಲಿ ನೀವು ನೋಡ್ಬೋದು ಈ ಥರ ಎಲ್ಲ ಇಟ್ಟಿದ್ದಾರೆ. ಅದಲ್ಲದೆ ಹ್ಯಾಂಡ್ಮೇಡ್ ಡಾಲ್ಸ್ ಇದೆ ಆ್ಯಂಡ್ ಮ್ಯಾಗ್ನೆಟ್ಸ್ ಇದೆ. ಸೊ ಇದೆಲ್ಲ ಬಂದು ಮ್ಯಾಗ್ನೆಟ್ಸ್ ಎಷ್ಟೊಂದು ಇಟ್ಟಿದ್ದಾರೆ.
ಇದು ಬಂದು ಅವ್ರದ್ದು ಹ್ಯಾಂಡ್ಮೇಡ್ ಅಲ್ಲಿ ಜ್ಯುವೆಲ್ರಿ ಟೈಪ್ ಮಾಡಿದ್ದಾರೆ. ಇದೆಲ್ಲ ಬಂದು ವೇಸ್ಟ್ ಕ್ಲಾತಲ್ಲಿ ಮಾಡಿರೋ ಡಾಲ್ಸ್. ಸೊ ಚೆನ್ನಾಗಿದೆ ತುಂಬ, ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ಬೋದು, ಪಾಪುಗಳಿಗೆಲ್ಲ ಚೆಂದ ಇರುತ್ತೆ. ಇದು ಅಷ್ಟೇ ತುಂಬ ವೇಸ್ಟ್ ಬಟ್ಟೆಯಲ್ಲಿ ಮಾಡಿರೋ ಡಾಲ್ಸ್ ಅಂತ ಏನೋ ಹೇಳಿದ್ರು ಅವರು. ಸೊ ಅಲ್ಲಿ ಇರೋದು. ಸೊ ಇದು ಒಂದು 3 ಇಯರ್ಸ್ ಮುಂಚೆನೇ ಓಪನ್ ಆಗಿದ್ದಂತೆ ಶಾಪು ನಾವು ವಿಚಾರಿಸಿದಾಗ. ಸೊ ಇದೆಲ್ಲ ಸ್ಯಾರೀಸ್ ಚೆನ್ನಾಗಿದೆ, ಒಂದು ಸತಿ ನೋಡ್ಬೋದು. ಬಟ್ ಪ್ರೈಸಿ ಅಂತ ಅನಿಸ್ತು, ಬಿಕಾಸ್ ನಾವು ಈ ಮ್ಯಾಗ್ನೆಟ್ ಚೆಕ್ ಮಾಡಿದ್ವಿ. ಸೊ ಇಟ್ ವಾಸ್ ಅರೌಂಡ್ 350 ರುಪೀಸ್. ನಮಗೆ ಅದು ಪ್ರೈಸಿ ಅಂತ ಅನಿಸ್ತು. ಅದಲ್ಲದೆ ಬೇರೆದು ಇದೆ ಮ್ಯಾಗ್ನೆಟ್ ಅಂತ ಹೇಳಿ, ಅದಕ್ಕಿಂತ ಸ್ವಲ್ಪ ಚಿಕ್ಕದು ಪ್ರಾಬ್ಲಿ ವಿತ್ ಅ ಡಿಫ್ರೆಂಟ್ ಡಿಸೈನ್. ಸೊ ಇದನ್ನು ಅವರು 150 ಆರ್ ಸಮಥಿಂಗ್ ಏನೋ ಹೇಳಿದ್ರು. ನಾವಿಲ್ಲಿ ನೋಡಿ ಬರೋಷ್ಟರಲ್ಲಿ ನಮ್ಮ ಫುಡ್ ಬಂದಿತ್ತು. ಅಂದರೆ ನೀವು ನೋಡ್ಬೋದು, ಬೇಬಿಕಾರ್ನ್ ರಿಮಿಟ್ಸ್ ಮತ್ತು ತಾಲಿ ರೆಡಿಯಾಗಿ ಬಂದಿದೆ. ಸೊ ನಾವು ಫಸ್ಟು ಬೇಬಿಕಾರ್ನ್ ರಿಮಿಟ್ಸ್ನ ಟೇಸ್ಟ್ ಮಾಡಿದ್ವಿ. ಸೊ ನನಗೆ ಅನ್ನೋ ಥರ ಡೌಟ್, ಏನಕ್ಕಂದರೆ ಉಪ್ಪು ಖಾರ ಏನೂ ಇರಲಿಲ್ಲ ಅದರಲ್ಲಿ. ನಾವು ಮುಂಚೆ ತಿಂದಿದ್ದು ವೆಜ್ ಕ್ರಾಸ್ಟೆಡ್ ನೋಡಿಬಿಟ್ಟು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಅದಕ್ಕೆ ರೀಚ್ ಮಾಡಲಿಲ್ಲ, ಚೆನ್ನಾಗಿರಲಿಲ್ಲ ಅದು. ನೆಕ್ಸ್ಟ್ ನೀರು ದೋಸೆ ವಿತ್ ಮೆಂತ್ಯ ಚಟ್ನಿ ಟೇಸ್ಟ್ ಮಾಡಿದ್ದು. ಏನು ಸಖತ್ತಾಗಿತ್ತು ಮೆಂತ್ಯ ಚಟ್ನಿ ಅಂದರೆ. ಐ ರಿಯಲಿ ಎಂಜಾಯ್ಡ್ ಇಟ್. ತುಂಬ ಚೆನ್ನಾಗಿತ್ತು. ಅದು ಬೇರೆದಕ್ಕೆ ನೆಂಚ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಬಟ್ ಹಂಗೆ ನೀವು ತಿಂತೀರಾ ಅಂದರೆ ಸ್ವಲ್ಪ ಕಹಿ ಅನಿಸ್ಬೋದು ಮೆಂತ್ಯದು. ಇಲ್ಲ ಅಂದರೆ ಇಟ್ ವಾಸ್ ರಿಯಲಿ ಗುಡ್. ನಂಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಲೆಮನ್ ರೈಸ್, ಅದು ತುಂಬ ಕಾಯಿ ತುರಿ ಇದೆ ಲೆಮನ್ ರೈಸಲ್ಲಿ ಹಾಕಿದ್ದಾರೆ. ನಾನು ಯೂಶ್ವಲಿ ಕಾಯಿ ತುರಿ ತಿನ್ನಲ್ಲ, ಕೋಕೋನಟ್ಟು. ಬಟ್ ಇದರಲ್ಲಿ ಎಲ್ಲ ಖಾಲಿ ಮಾಡಿ ಮುಗಿಸ್ದೆ, ಯಾಕಂದರೆ ಇಷ್ಟ ಆಯಿತು, ಚೆನ್ನಾಗಿತ್ತು. ಓವರಾಲ್ ಲೆಮನ್ ರೈಸು ಸಹ. ಕೋಸಂಬರಿನೂ ಚೆನ್ನಾಗಿದೆ, ಅದು ತಿಂದ್ವಿ. ಅಂದರೆ ಒಂಥರ ಚೆಂದ ಇತ್ತು ಇದು. ಇದು ಏನೋ ಒಂಥರ ಮಜ್ಜಿಗೆಗೆ ಮಸಾಲೆ ಟೈಪ್ ಹಾಕಿ ಕೊಟ್ಟಿರೋ ಥರ ಇತ್ತು, ಬಟ್ ಏನಂತ ತಿಳ್ಕೊಳಕ್ಕಾಗಲಿಲ್ಲ. ತುಂಬ ಅಂದರೆ ಕೇಳಬೇಕಂತ ಹೇಳಿ ಮಿಸ್ ಆಯಿತು. ಬಟ್ ಚೆನ್ನಾಗಿದೆ ಇದು. ತಾಲಿ ಜೊತೆನೇ ಕೊಟ್ಟಿದ್ದರು. ಒಂಥರ ಟೇಸ್ಟ್, ಅಂದರೆ ಈ ಕಡೆ ತುಂಬ ಹುಳಿನೂ ಇಲ್ಲ, ಈ ಕಡೆ ಖಾರನೂ ಇಲ್ಲ, ಉಪ್ಪು ಇಲ್ಲ, ಎಲ್ಲ ಒಂಥರ ಕರೆಕ್ಟಾಗಿ ಹದವಾಗಿ ಮಿಕ್ಸ್ ಆಗಿತ್ತು. ಇದು ಆಲ್ಬಾಯಿ ಸ್ವೀಟು, ಇದು ಚೆನ್ನಾಗಿತ್ತು. ನಾವು ಮನೆಯಲ್ಲಿ ಇದನ್ನ ಹಾಲುಣ್ಣಿಗೆ ಅಂತ ಮಾಡ್ಕೊಂಡು ತಿಂತೀವಿ ಆ್ಯಕ್ಚುಲಿ. ಸೊ ಅದು ಚೆನ್ನಾಗಿತ್ತು ಆಲ್ಬಾಯಿ. ಸ್ವಲ್ಪ ನೀರು ಕುಡಿಯೋಣ, ಆವಾಗಿಂದ ತಿಂದು ಇದಾಗಿದೆ. ಸ್ವಲ್ಪ ಹೈಡ್ರೇಟ್ ಮಾಡ್ಕೊಳ್ತೀನಿ ಬಾಡಿನ ನೀರು ಕುಡಿದು. This is the best. Yeah, this is the best. This goes second. This third maybe. This third. Two. Idantu last. That one is also nice. Yeah. Veg. Okay. ನ್ಯಾಚುರಲ್ಸಿಗೆ ಕೊಡ್ತಾರೆ. ನಾನೇನು ಅನ್ಕೊಂಡೆ ಎಲ್ಲ ವೆಜಿಟೇಬಲ್ಸ್ ಚಾಪ್ ಮಾಡಿ ಲೈಕ್ ಸಲಾಡ್ ಟೈಪ್ ಪನ್ನೀರು ಚೀಸ್ ಎಲ್ಲ ಹಾಕಿ ಕೊಡ್ತಾರೆ. ನಂದು ಇಮ್ಯಾಜಿನೇಷನ್ ಅದೇ ಇದೆ. ಸೇಮ್ ನೋಡಿದ್ರೆ ತಲ್ಕಿರಿದೆ. ಬಟ್ ಇಟ್ ವಾಸ್ ಗುಡ್. जो भी था अच्छा था. ಈಗ ರೇಟಿಂಗ್ ಕೊಡ್ತಾಯಿದ್ದೀನಿ ಯಾವುದಕ್ಕೇನು ಅಂತ. ಫಸ್ಟ್ ರೇಟಿಂಗ್ ಬಂದು ಐ ವುಡ್ ಸೇ ಮೆಂತ್ಯ ಚಟ್ನಿ ಮತ್ತು ವೆಜ್ ಕ್ರಾಶೆಟ್. ಅದಾದಮೇಲೆ ನೆಕ್ಸ್ಟು ಲೆಮನ್ ರೈಸ್ ಮತ್ತು ಇದು ಹೇಳ್ಬೋದು, ಅದು ಮಜ್ಜಿಗೆಗೆ ಮಸಾಲೆ ಹಾಕಿ ಕೊಟ್ಟಿದ್ದಾರಲ್ಲ ಆ ಥರ ಅಂತ. ಸೊ ಚೆನ್ನಾಗಿತ್ತು. ಚಂದನೇ ಇಲ್ಲ. ಫುಡ್ ವೇಸ್ಟ್ ಮಾಡಬಾರ್ದು ಅಂತ ಸ್ವಲ್ಪ ಟ್ರೈ ಮಾಡಿದೆ ತಿನ್ನೋಣ ಅಂತ, ಬಟ್ ಆಗಲಿಲ್ಲ. ಆಮೇಲೆ ಒತ್ಸಾವಿಗೆ ಮತ್ತು ಅದಕ್ಕೆ ಕೀರು ಏನು ಕಾಯಿ ಹಾಲು ಕೊಡ್ತಾರೆ, ಅದನ್ನು ಟ್ರೈ ಮಾಡಿದೆ. ಬಟ್ ನನಗಿದೇನು ಅನಿಸ್ತಂದರೆ ಚೆನ್ನಾಗಿತ್ತು, ಬಟ್ ನನಗೆ ಅಲ್ಲೇ ಬಿಸಿ ಮಾಡಿ ಕೊಟ್ಟಿಲ್ಲ ಅನ್ನೋ ಥರ ಬಂತು. ಅಂದರೆ ಎಂಥ ತಣ್ಣಗಾಗಿದೆ ಒತ್ಸಾವಿಗೆ ಅಂತ ಅನಿಸ್ತು. ಅದು ಬಿಟ್ಟರೆ ಇಷ್ಟು ಬಿಲ್ ಕೇಳಿದ್ವಿ, ಬಿಲ್ ಬಂತು. ಸೊ ಓವರಾಲ್ ಇಷ್ಟ ಆಗಿದೆ. ಇದು ನೋಡಿ, ಇಷ್ಟು ನಾವು ವೇಸ್ಟ್ ಮಾಡಿದ್ದು.
ಇದು ನೋಡಿ ಆ್ಯಂಬಿಯನ್ಸ್ ಅಂದರೆ ಸುತ್ತಮುತ್ತ ಹೇಗಿದೆ ಆ ಕೆಫೆಯಲ್ಲಿ ಅಂತ. ನನಗೆ ಓವರಾಲ್ ರೇಟಿಂಗ್ ಕೊಡಬೇಕಂದ್ರೆ ನಾನೊಂದು 4 ಕೊಡ್ತೀನಿ ರೇಟಿಂಗ್. ಏನಕ್ಕೆ ಅಂದರೆ ಈ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಅಂದರೆ ಏನು ನೇಚರ್ ಇದೆ, ಪೂರ ಗ್ರೀನರಿ ಇದೆ, ಅಂದರೆ ಕೂಲ್ ವೈಬ್ಸ್, ಟ್ರಾಪಿಕಲ್ ವೈಬ್ಸ್ ಆ ಥರ ಪ್ರಶಾಂತವಾಗಿದೆ. ಆಮೇಲೆ ಫುಡ್ಡು ಚೆನ್ನಾಗಿದೆ, ಇಲ್ಲ ಅಂತ ಇಲ್ಲ. ನಾವು ಅಷ್ಟು ತೊಗೊಂಡಿರೋ ಫುಡ್ಡಲ್ಲಿ ಒಂದೇ ಒಂದು ಐಟಮ್ ನಮಗೆ ಅಂದರೆ ಇಷ್ಟ ಆಗಿಲ್ಲ. ಅದು ಬಿಟ್ಟರೆ ಬೇರೆದೆಲ್ಲ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಏನು ಇಷ್ಟ ಆಗಿಲ್ಲ ಅಂದರೆ ಫ್ಲೈಸ್ ಇದೆ ಜಾಸ್ತಿ, ಅಂದರೆ ನೊಣಗಳು ಒಂದು ಸ್ವಲ್ಪ ಓಡಾಡುತ್ತೆ, ಅದ್ರದ್ದವರು ಒಂಚೂರು ನೋಡ್ಕೋಬೇಕು. ಅದು ಬಿಟ್ಟರೆ ನೆಕ್ಸ್ಟು ಪಾರ್ಕಿಂಗ್ ಸ್ಪೇಸ್ ಅಂತ ಅಂದರೆ ಓನ್ ವೆಹಿಕಲಲ್ಲಿ ಬಂದರೆ ಅಷ್ಟು ಜಾಗ ಇಲ್ಲ ಪಾರ್ಕಿಂಗಿಗೆ. ನಾನಿವತ್ತು ಆಟೋಲ್ಲಿ ಹೋಗಿತ್ತು. ಸೊ ನಿಯರ್ ಬೈ ಮೆಟ್ರೋ ಸ್ಟೇಷನ್ ಇದೆ, ದೊಡ್ಡ ಕಲ್ಸಂದ್ರ. ಅದು ಆ ಥರ ಹೋಗೋದಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಪಾರ್ಕಿಂಗ್ ಸ್ಪೇಸ್ ಇಲ್ಲ ಅಂದರೆ ಓವರಾಲ್ ಚೆನ್ನಾಗಿದೆ, ಒಂದು ಬ್ರಂಚಿಗೆ ಚೆನ್ನಾಗಿರುತ್ತೆ. ನಾನಿವತ್ತು ಮಧ್ಯಾಹ್ನ ಹೋಗಿದ್ದೆ. ಸೊ ಈವ್ನಿಂಗ್ ಟೈಮಲ್ಲಿ ಲೈಟಿಂಗ್ಸಿಂದು ಇನ್ನೂ ಚೆನ್ನಾಗಿ ಕಾಣಿಸ್ಬೋದು. ಸೊ ಮುಂದೆ ಅದೊಂದು ಸತಿ ಟ್ರೈ ಮಾಡ್ತೀನಿ. ಆಮೇಲೆ ನಾನು ನನ್ನ ಫ್ರೆಂಡ್ ಕಾಂತಿ ಸ್ವೀಟ್ಸ್ಗೆ ಹೋಗಿ ಅಲ್ಲಿ ಒಂದು ಕೀರ್ ಕದಮ್ ಸ್ವೀಟ್ ಟೇಸ್ಟ್ ಮಾಡಿ ನಮ್ಮ ದಿನ ಅಂದರೆ ಒಂದು 2-3 hours ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿ ದಿನ ಮುಗಿಸಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೆಕ್ಸ್ಟ್ ನಾನು ಇನ್ನೆಲ್ಗೆ ಹೋಗಲಿ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾನು ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗಿ ನಿಮಗೆ ರಿವ್ಯೂ ಕೊಡ್ತೀನಿ, ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.